ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ವರ್ಷಕ್ಕೊಂದ್ಸರಿ ದೇವ್ರಿಗೆ ಜಾತ್ರೆ ಆಗುತ್ತೆ ಅಂತ ನಾನು ಫ್ರೀ ಕೊಡ್ತಾರೆ ಅಂದರೆ ಅದು ಹೇಗಾಗೋ ನಾನು ಹೇಳ್ಬಿಡ್ಬೋದು. ಯೂಟ್ಯೂಬಲ್ಲಿ ನಾನು ಮಾಡ್ಕೊಂಡು ಫೇಮಸ್ ಆಗ್ಬೋದು. ನನಗೆ ಅದು ಇಷ್ಟ ಇಲ್ಲ. ನನ್ನನ್ನು ನಂಬಿರ್ತಾರೆ. ಕರೆಕ್ಟಾದ ಒಂದು ಟೈಮಲ್ಲಿ ಇದನ್ನು ಕೊಟ್ಟಾಗ ಇದೊಂದು ಮುಹೂರ್ತ. ಯಾವುದೋ ಕೆಟ್ಟಗಳಿಗೆಲ್ಲ ಹುಟ್ಟಿರ್ತಾರೆ, ಕೆಟ್ಟ ದೆಸೆಯಲ್ಲಿ ಹುಟ್ಟಿರ್ತಾರೆ. ಅವ್ರ ಮನೇಲಿ ಸಾವು ನೋವು, ಆರೋಗ್ಯ ಸಮಸ್ಯೆ, ಇನ್ನೊಂದು ಮತ್ತೊಂದು ಸಾಲದ ಬಾಧೆ ಇದೆಲ್ಲ ನರಳ್ತಾ ಇರ್ತಾರೆ. ಆದರೆ ಈ ಒಂದು ಮನೇಲಿ ಮಕ್ಕಳು ಹುಟ್ಟಲ್ಲ, ಇಲ್ಲ ಒಂದು ಈ ಟೌನಲ್ಲಿ ದನ ಕರು ಸಾಕಿರಕ್ಕಲ್ಲ, ದನ ಕರು ಹುಟ್ಟೋದ್ರ ಮೇಲೂ ಡಿಸೈಡ್ ಆಗುತ್ತೆ. ಮನೇಲಿ ಒಂದು ಬೆಕ್ಕು ಮರಿ ಹಾಕೋದ್ರ ಮೇಲೂ ಡಿಸೈಡ್ ಆಗುತ್ತೆ. ನಿಮ್ಮ ಮನೇಲಿ ಒಂದು ಮಂಚ ತಂದರೂ ಚೇಂಜ್ ಆಗುತ್ತೆ ಮುಹೂರ್ತ. ನಿಮ್ಮ ಮನೇಲಿ ಒಂದು ಚೇರ್ ತಂದರೂ ಕೂಡ ಮುಹೂರ್ತ ಚೇಂಜ್ ಆಗುತ್ತೆ. ಸಿಲಿಂಡ್ರ್ ತಂದಾಗಲೂ ಒಂದು ಮುಹೂರ್ತ ಚೇಂಜ್ ಆಗುತ್ತೆ. ಪಿಡಿಜ್ ತಂದಾಗಲೂ ಒಂದು ಮುಹೂರ್ತ ಆಗುತ್ತೆ. ದಯವಿಟ್ಟು ಪಿಡಿಜು ಮನೆ ಮುಹೂರ್ತ ಇದೆಲ್ಲ ತಂದು ನೀವು ಆನ್ ಮಾಡಿದರೆ ಅಲ್ಲಿಂದ ಟೈಮ್ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮುಹೂರ್ತಕ್ಕೆ ಅದ್ಭುತವಾದ ವರಮಹಾಲಕ್ಷ್ಮಿ ಹಬ್ಬ ಮುಹೂರ್ತವನ್ನು ಯಾಕೆ ಕೊಡ್ತೀನಿ ಅಂದರೆ, ಇದನ್ನು ದುಡ್ಡು ಇಸ್ಕೊಂಡಲ್ಲಿ ನಾನು ಯೂಟ್ಯೂಬಲ್ಲಿ ಬಿಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬಿಡ್ಬೋದು, ಎಲ್ಲನೂ ಮಾಡ್ಬೋದು. ನಾನು ಅದು ತಪ್ಪು ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ, ಅದು ದುಡ್ಡಿಗೆ ಕೊಟ್ಟಾಗಲೇ ನಮ್ಮ ಸ್ಟ್ರೆಂತ್ ಎಷ್ಟು ಅಂತ ಗೊತ್ತಾಗೋದು. ಈಗ ಗುರುಗಳೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಟೈಮಿಂಗ್ ಹೇಳ್ತಾ ಇದ್ದಾರೆ, ಈ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಟೈಮ್ ಯಾರು ಕೊಡೋಕ್ಕೆ ಸಾಧ್ಯನಾ ಹೇಗೆ? ಇಲ್ಲ, ನಾನು ನೋಡ್ರ ಮಟ್ಟಿಗೆ ನಮ್ಮ ಟೈಮ್ ಯಾರು ಕೊಡಲ್ಲ, ಕೊಡೋಕ್ಕೂ ಆಗಲ್ಲ. ಏನೇಳಿ ಓಕೆ, ನಾನು ಕೊಡೋ ಕಲ್ಲರ್ನ ಊಹೆ ಮಾಡೋಕ್ಕಾಗಿರಕ್ಕಲ್ಲ ಅವ್ರ ಕೈಲಿ. ಏನೇಳಿ ಯಾರು ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ ಅಂತೀರಾ? 100% ಇಲ್ಲ. ಓಕೆ, ಏನೇಳಿ ನನಗೆ ಗೊತ್ತು 100% ಇರೋಲ್ಲ. ಅಂದ್ರೆ ನೀವು ಅಷ್ಟು ಯೂನಿಕ್ ಕಲರ್ ನೋಡಿದ್ದೀರಾ ಅಥವಾ ಹೇಗೆ? ನಾನು ಹಂಗಲ್ಲ, ಕುಂಡ್ಲಿಗೆ ದೆಸೆಗೆ ನಾನು ಮ್ಯಾಚ್ ಮಾಡ್ತೀನಿ. ಓಕೆ, ಈ ಸರಿ ನಾನು ನ್ಯೂಮರಾಜಿಗೆ ಮಾಡಿಲ್ಲ. ಅಂದ್ರೆ ಕಂಪ್ಲೀಟ್ ಅದ್ರ ಬಗ್ಗೆ ನೀವು ಫುಲ್ ಅಧ್ಯಯನ ಮಾಡಿ ಈ ಮುಹೂರ್ತ ಈ ಕಲರ್ ಅಂತ ಹೇಳ್ತಾ ಇರೋದಾ? ನಾನು ಮಾಡೋದಿಲ್ಲ, ಮಾಡಕ್ಕೆ ಕೂತ್ಕೊಂಡು ತಪ್ಪು ಮಾಡ್ಬಿಡ್ತೀನಿ. ನಾನು ಅಷ್ಟೇ ಮಾಡಲ್ಲ. ಆಮೇಲೆ ಇದು ನನ್ನ ಹಕ್ಕು, ನನ್ನ ಆಸ್ತಿ. ಇದು ವರಮಹಾಲಕ್ಷ್ಮಿ ಹಬ್ಬ ನಾನು ಯಾವಾಗ ನಂದಿದು. ಜನ ಹೇಳ್ತಾರೆ ಈಗಲೇ, ನಾವೇ ಸ್ಟಾರ್ಟ್ ಮಾಡಿದ್ದು ಮುಹೂರ್ತ ಕೊಡೋಕ್ಕೆ. ಆಮೇಲಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತ, ಮಕ್ಳು ಹುಟ್ಟಕ್ಕೆ ಟೈಮಿನ ಮುಹೂರ್ತ ಇದೆಲ್ಲ ನಾನು ತಂದಿದ್ದು. ಬರೀ ಇಲ್ಲಿವರೆಗೂ ಮನೆ ಕಟ್ಟಕ್ಕೆ ಮಾತ್ರ ಮುಹೂರ್ತ ಇಸ್ಕೊತಿದ್ರು. ರೀ, ನಿಮ್ಮ ಮಗು ಹುಟ್ಟಕ್ಕೂ ಒಳ್ಳೆ ಮುಹೂರ್ತಲ್ಲಿ ಹುಟ್ಟಿಸ್ಕೊಳ್ರಿ, ಮಗು ಹುಟ್ಟಿದ ಮೇಲೆ ಯಾಕೆ ಜಾತಕ ಕೇಳ್ತೀರ ಅಂತ ತಂದವ್ನು ನಾನು ಸಾಕಷ್ಟು ಜನಕ್ಕೆ. ಇವಾಗ ನಿಮ್ಮ ಮನೇಲಿ ಆಪ್ರೇಷನ್ ಆಗಿರುತ್ತೆ, ಯಾರಿಗೂ ಮಕ್ಕಳಾಗಲ್ಲ. ವರಮಹಾಲಕ್ಷ್ಮಿನೇ ನಿಮ್ಗೆ ಅದೃಷ್ಟದ ಮಗಳಾಗಿ ಹುಟ್ಟಲಿ, ನಿಮ್ಮ ಮನೇಲಿ ಅದೃಷ್ಟದ ತಾಯಿ ಆಗಲಿ, ಅದೃಷ್ಟದ ದೇವರಾಗಲಿ ಮಹಾಲಕ್ಷ್ಮಿ. ಯಾಕೆ ನನ್ನ ಹೆಸರು ಮಹಾಲಕ್ಷ್ಮಿ ಅಷ್ಟು ವೈರಲ್ ಆಗುತ್ತೆ? ದುಡ್ಡು ಕೊಟ್ಟರು ಅಷ್ಟು ವೈರಲ್ ಹಾಕಲ್ರಿ, 1 ಕೋಟಿ ಕೊಟ್ಟರು ಅಷ್ಟು ವೈರಲ್ ಹಾಕಾಗಲ್ಲ. ಅಷ್ಟು ವೈರಲ್ ಆಗಿದ್ದೀನಿ. ಏನೇಳಿ ನನ್ನನ್ನು ಅದನ್ನು ಒಳ್ಳೆ ರೀತಿಯಲ್ಲಿ ವೈರಲ್ ಮಾಡಿದೆ. ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು ಕೂಡ ಗೂಸ್ ಬಿದ್ದವರಿಗೆ, ಅವ್ರ ಕಡೆ ಅವ್ರ ಶತ್ರುಗಳೇ ಬಂದು ಹೊಡೆದೋಗ್ಯಾರೆ. ನಾವ್ಯಾರಿಗೂ ಬೈಯಕ್ಕೆ ಹೋಗಲ್ಲ. ನನ್ನ ಕರ್ತವ್ಯ ಅಷ್ಟೆಲ್ಲ ಜನ ಸಖತ್ತಾಗಿ ಮಾತಾಡ್ಕೊಡ್ತೀವಿ, ಸಖತ್ ಮುಹೂರ್ತ ಕೊಡ್ತೀವಿ. ಈ ಮುಹೂರ್ತವನ್ನು ಇಸ್ಕೊಳ್ಳಿ. ಈ ಸರಿ ಕಾಸ್ಟ್ಯೂಮೇ ಸಿಗಲ್ಲ. ಇವತ್ತು ಯಾರೋ ಫೋನ್ ಮಾಡಿದ್ರು, ಸರ್ ಈ ಕಲರ್ ಸಿಗ್ತಾಯಿಲ್ಲ ಅಂತ. ಟ್ರೈ ಮಾಡಿ ಅಂದೆ. ನಾನು ಕಲ್ಲರೇ ಸಿಗಲ್ಲ. ಆ ಥರ ನಿಮ್ಮಿಂದ ಏನಾದ್ರು ಹೆಲ್ಪ್ ಆಗತ್ತಾ ಅಥವಾ ಇಲ್ಲಿ ಸಿಗುತ್ತೆ ಇಲ್ಲಿ ಹೇಳ್ತೀರಾ ಏನಾದರೂ ಅವರಿಗೆ? ನಾನು ಹೇಳಿದ್ನಲ್ವ, ಅದು ನನಗೆ ನನ್ನ ಫಾಲೋವರ್ಸ್ ಇದಾರಲ್ವ, ಅವ್ರಿಗೂ ನನಗೂ ಇರೋ ಸಂಬಂಧ ಅದು. ಏನೇಳಿ ಸರಿ, ಪ್ರತಿ ವರ್ಷನೂ ನಾನು ಅವ್ರಿಗಾಗಿ ಅಡಿಟ್ ಆಗಿರ್ತೀನಿ. ನಾನು ಜನರಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಜಾಸ್ತಿ ಮದುವೆಯಿಂದಲೇ ಹೂ ತರಿಸುವೆ. ನಾನು ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಮದುವೆಗೆ ಹೋಗ್ತೀನಿ. ಏನೇಳಿ ಹಬ್ಬ ಮುಗಿಸ್ಕೊಂಡು ನಾನೇ ದೇವ್ರ ಹತ್ರ ಹೋಗ್ತೀನಿ. ಒಂದು 3 ದಿವಸ ನಿಮ್ಮದೇ ಹೋಗೋಣ ಅಂತ. ಹಾಗಾಗಿ ಈ ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ ಒಳಗಡೆ ಯಾರೆಲ್ಲ ಮುಹೂರ್ತ ಬೇಕು ಅನ್ನೋರು. ಯಾಕಂದರೆ ಈ ವರ್ಷ ನಾನು ಮ್ಯಾಚ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಕಲ್ಲರ್ ಆಗಿರ್ಬೋದು, ಮಳೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸಾವು ನೋವು ಆಗಿರ್ಬೋದು, ಎಲ್ಲ ತಿಂಗಳು ಹೇಳಿದ್ದೀನಿ. 10ನೇ ತಿಂಗಳು ಒಂದು ದೇವ್ರು ಕಾಪಾಡಲಿ. ಇನ್ನು ಮುಂದೆ ಪ್ರಪಂಚ ನೆಮ್ಮದಿ ಇಲ್ಲ ಅಂತ ಹೇಳುತ್ತೆ. ಇನ್ನು ಮುಂದೆ ದೇಶದಲ್ಲಿ ಇನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ತುಂಬ ಜಾಪನ್ನಾಗಿ ಹ್ಯಾಂಡ್ಲು ಮಾಡಿ ಈಗಿರೋ ಒಂದು ಸಿಚುವೇಷನಲ್ಲಿ ನಮ್ಮ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಒಳ್ಳೆ ರಾಜಕಾರಣಿಯಾಗಿ ಬಂದಿದ್ದಾರೆ. ದೇವರು ಅವ್ರನ್ನ ಒಳ್ಳೆಯವರಾಗೆ ಕಳಿಸಿದ್ದಾರೆ. ಅವ್ರು ಒಳ್ಳೆ ಕೆಲಸನೇ ಮಾಡ್ತಾರೆ. ನನಗಿರೋ ನಂಬಿಕೆ ಅದು. ತಮಿಳ್ನಾಡಲ್ಲಿ ಹೆಂಗೆ ವಿಜಯ್ ಮಾಡ್ತಾರೆ, ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ. ತುಂಬ ನನಗೆ ಅವ್ರ ಮೇಲೆ ಭಾಳ ನಂಬಿಕೆ ಇದೆ. ತುಂಬ ಕನಸು ಕಾಣ್ತಿದೆ ಅವ್ರು CM ಆಗಬೇಕಂತ. ನನ್ನ ದೊಡ್ಡ ಕನಸಿತ್ತು. ಆ ಕನಸು ಕೂಡ ದೇವ್ರು ನನ್ನ ಬ್ರಹ್ಮೈಸ ನೆರವೇರಿಸ್ತಾನೆ ಅಂತ ನಾನು ಹೇಳಿದೆ. ಅದನ್ನು ನೆರವೇರಿಸಿದ್ದಾರೆ. ಒಳ್ಳೆ ರಾಜಕಾರಣಿ. ಎಲ್ಲ ಹೊಸ ರೂಲ್ಸ್ ಮಾಡ್ತಾಯಿದ್ದಾರೆ ಕಾನೂನು ಸಂಬಂಧಪಟ್ಟಂಥದ್ದು. ತುಂಬ ಭೂಮಿ ಲಿಟಿಗೇಷನ್ ತುಂಬ ಕಾಟ ಇತ್ತು. ಅವರು ತುಂಬ ಹೊಸ ರೂಲ್ಸ್ ತಂದವ್ರೆ. ಇನ್ನೂ ದೇವರು ಅವ್ರ ಕುಟುಂಬಕ್ಕೆ ಅವರಿಗೆ ಧೈರ್ಯ ಕೊಟ್ಟು ಒಳ್ಳೆ ಜನತೆಗೆ
ಸಪೋರ್ಟ್ ಕಾನೂನುಗಳನ್ನ ತುಂಬ ತಿದ್ದಿ ಒಳ್ಳೆಯದು ಮಾಡಲಿ ಅಂತೇಳಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರಗಳು ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪೆಕ್ಕನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮುಂದಿನ ವಾರ ಮತ್ತೆ ಸಿಗ್ತೀನಿ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನನ್ನು ಯಾರು ದೇವರು ಅಂತಿರೋ ಗಾಡ್ ಅಂತಿರೋ ಏನೇನು ಅನ್ಕೋತಿರೋ ಅದು ನಿಮ್ಮಿಷ್ಟ.